ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದಲ್ಲಿ ಮಳೆ ಬಂದಾಗಲೆಲ್ಲ ಮನೆಗಳಿಗೆ ನೀರು ನುಗ್ಗುತ್ತಿರುವ ಸಮಸ್ಯೆ ವಿರುದ್ಧ ಸ್ಥಳೀಯರು ಪುರಸಭೆ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಬೈಲಹೊಂಗಲ ಕೇಂದ್ರ ಬಸ್ ನಿಲ್ದಾಣದ ಹಿಂಭಾಗದ ಕಾಲೋನಿಯಲ್ಲಿ ಮಳೆ ಬಂದಾಗಲೆಲ್ಲ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಹಲವು ಬಾರಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಸೋಮವಾರ ಸಂಜೆ ಸುರಿದ ಭಾರಿ ಮಳೆಯಿಂದ ಮತ್ತೊಮ್ಮೆ ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆ ಸ್ಥಳೀಯರು ಪ್ರತಿಭಟನೆಗೆ ಮುಂದಾಗಿದ್ರು. ಈ ವೇಳೆ ನಿವಾಸಿ ಈಶ್ವರ ಶಿಲ್ಲಾಂದರ ರಸ್ತೆ ಮೇಲೆ ಹರಿಯುತ್ತಿದ್ದ ಮಳೆ ನೀರಿನ ಮಧ್ಯೆ ವಿದ್ಯುತ್ ಕಂಬ ಹಿಡಿದು ಕುಳಿತುಕೊಂಡು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಗಮನ ಸೆಳೆದ್ರು. ಇನ್ನು ಪ್ರತಿಭಟನೆ ವಿಷಯ ತಿಳಿಯುತ್ತಿದ್ದಂತೆಯೇ ಪುರಸಭೆ ಆಯುಕ್ತೆ ಭಾಗ್ಯಶ್ರೀ ಹುಗ್ಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಳೆ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು. ಒಟ್ಟಾರೆ ಸ್ಥಳೀಯರ ಬಹುಕಾಲದ ಬೇಡಿಕೆಗೆ ಪುರಸಭೆ ಯಾವಾಗ ಸ್ಪಂದಿಸುತ್ತದೆ ಎಂಬುದನ್ನು ಕಾದೋಡಬೇಕಾಗಿದೆ. ಹೇಳ ಮೇಲೆ ನೀರು ಜೋರು ಐತೆ ಹೇಳು, ಹೇಳು 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 ಜೋರು ಐತೆ ಹೇಳ, ನೀರು ಜೋರು ಐತೆ ಹೇಳ, ಹೇಳು ಹೇಳು ನೀರು ಜೋರು ಐತೆ ಹೇಳ. ಹೇಳು ನೀರು ಹೇಳ, ಹೇಳ ಮೇಲೆ ಹೇಳ್ತೀನಿ ಹೇಳು, ಹೇಳು ಹೇಳು ನೀರು ನೀರು ಹೇಳೈತಿ ಜೋರು ಐತಿ ಹೇಳು, ಹೇಳ ನೀರು ಜೋರು ಐತಿ ಜಗ್ಗತೈತಿ. ಯಾರು ಯಾರು ಬರ್ಲಿ ಬಾ ಅವ್ರು ಏನು ಬರ್ತಾರ ಅವ್ರ ಬಾ ಎದ್ದು ಬಾ ಹೇಳ್ತಾರೆ ಬಾ. ಯಾರು ಬರ್ಲಿಗಪ್ಪ ಬರ್ಲಿಗಪ್ಪ ಅವ್ರು ಬಂದರೆ ಅವ್ರು ಬರ್ಲಿಗಪ್ಪ ಹೇಳಿ ಹೇಳ್ತಾನ. ನೀರು ನೀರು ಸ್ಪೀಡ್ ಐತೆ ಹೇಳ, ನೀರು ಸ್ಪೀಡ್ ಐತೆ ಹೇಳದ ಕಾಲು ಗಿರದ